ಕರ್ನಾಟಕ ಸರ್ಕಾರ ಪರೀಕ್ಷೆ ಮಂಡಳಿಯವರು ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಸಮಾಜಶಾಸ್ತ್ರ ಉಪನ್ಯಾಸಕರು ಗುರುಕುಲ ವಿಜ್ಞಾನ ವಿಭಾಗದ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗದ ಮೌಲ್ಯಮಾಪನ ಮಾಡಿ ಕೊನೆಯ ದಿನದ ಸಮಾರೋಪದ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಮೌಲ್ಯಮಾಪಕರಾಗಿ ಸುಮಾರು 130 ಮೌಲ್ಯಮಾಪಕರು ಭಾಗಿಯಾಗಿದ್ದು, ಉಪ ಮೌಲ್ಯಮಾಪಕರಾಗಿ 25 ಜನ ಭಾಗಿಯಾಗಿದ್ದರು. ಮೌಲ್ಯಮಾಪನದ ಮುಖ್ಯಸ್ಥರಾಗಿ ಡಾಕ್ಟರ್ ಸುಜಾತ ಕುಲಕರ್ಣಿ ಅವರು ನೆರವೇರಿಸಿದ್ದು, ಉಪ ಮೌಲ್ಯಮಾಪಕರಾಗಿ ಸುನೀಲ್ ಕುಮಾರ್ ಸುರಪುರ್, ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಮಲಾಪುರ, ಮೌಲ್ಯಮಾಪಕರಾಗಿ ಸುನೀಲ್ ಸಲ್ಗರ್ ಉಪನ್ಯಾಸಕರು ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಗುರುಕುಲ ಕಾಲೇಜಿನ ಸರ್ವ ಸಿಬ್ಬಂದಿ ವರ್ಗದವರೇ, ಈ 2025ನೇ ಸಾಲಿನ ಮೌಲ್ಯಮಾಪನ ಕೇಂದ್ರ ಗುರುಕುಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೀತಾ ಇದೆ. ತಾವೆಲ್ಲರೂ ಒಳ್ಳೆಯ ರೀತಿಯಿಂದ ತಮ್ಮ ಮೌಲ್ಯಮಾಪನವನ್ನು ಮಾಡಿ ಆ ಉತ್ತರ ಪತ್ರಿಕೆಗಳಿಗೆ ಒಂದು ಸರಿಯಾದಂತಹ ನ್ಯಾಯವನ್ನು ದೊರಕಿಸಿ ಕೊಟ್ಟಿದ್ರಿ ಅಂತ ಕೂಡ ನಾನು ಭಾವಿಸಿದ್ದೇನೆ. ಹಾಗೂ ಒಳ್ಳೆಯ ರೀತಿಯಲ್ಲಿ ಕೂಡ ತಮ್ಮ ಕೆಲಸವನ್ನು ಕೂಡ ನಿರ್ವಹಿಸಿದೆ. ಈ 2025ನೇ ಸಾಲಿನ ಮೌಲ್ಯಮಾಪನ ಕೇಂದ್ರದಲ್ಲಿ ಒಟ್ಟು 16,985 ಉತ್ತರ ಪತ್ರಿಕೆಗಳು ಕೂಡ ಬಂದಿವೆ. ಅದರ ಜೊತೆಗೆ 1,627 OMRಗಳು ಕೂಡ ಬಂದಿವೆ. ಅದರ ಜೊತೆಗೆ ಈ ಒಂದು ಕಾರ್ಯದಲ್ಲಿ 21 DC-ಗಳು ಕೂಡ ಏನಂದರೆ ತಮ್ಮ ಉಪಮುಖ್ಯ ಮೌಲ್ಯಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. 4 ಜನ DC-ಗಳಾಗಿ ಕೂಡ ಕರ್ತವ್ಯ ನಿರ್ವಹಿಸಿದ್ದಾರೆ. 103 AE-ಗಳು ಕೂಡ ಏನಂದರೆ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇದರಲ್ಲಿ ಕೂಡ ಕೆಲವರು ಹೊಸಬರು ಇರಬಹುದು, ಕೆಲವರಿಗೆ ತೊಂದರೆ ಆಗಿರಬಹುದು. ಆದರೂ ಕೂಡ ಹಾಗೆ ಪದೇ ಪದೇ ಆ ಕಾರ್ಯವನ್ನು ಮಾಡುತ್ತಾ ಅವರು ಕೂಡ ಪರ್ಫೆಕ್ಟ್ ಆಗಿ ಆಗಿದ್ದಾರೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಹೀಗೆ ನಾವು ಯಾವುದೇ ಒಂದು ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡುವಾಗ. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.